ಆತ್ಮೀಯ ವೀಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ಇವತ್ತು ತುಂಬಾ ವಿಶೇಷವಾದಂಥ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರುವುದರಿಂದ ಇವತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬಿಸಿ ಸುದ್ದಿ ವಾಹಿನಿಯಲ್ಲಿ ಇವರಿಬ್ಬರ ಅತಿಥಿಗಳನ್ನು ಕರೆಸಿ ಅದರ ಮಹತ್ವವನ್ನು ನಾವು ನಮ್ಮ ಬಿಸಿ ಸುದ್ದಿ ವಾಹಿನಿಯ ವೀಕ್ಷಕರಿಗೆ ತಿಳಿಸ್ಲಿಕ್ಕೆ ನಾವಿವತ್ತು ಈ ಸಂದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಶನದಲ್ಲಿ ಸುಮಾರು ವರ್ಷಗಳಿಂದ ಸಾಹಿತಿಯಾಗಿ ಹಾಗೂ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿರುವಂಥ ಬಿ ಶೈಲಜಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಇನ್ನೊಬ್ಬ ಅತಿಥಿಯಾಗಿರುವಂಥ AIMSSನ ಮಹಿಳಾ ಸಂಚಾಲಕಿಯಾಗಿ ಸುಮಾರು ವರ್ಷಗಳಿಂದ ಮಹಿಳಾ ಪರವಾಗಿ ಕೆಲಸ ಮಾಡ್ತಿರುವಂಥ ಸುಜಾತ ಅವರು ಈ ಸಂದರ್ಶನದಲ್ಲಿ ನಮ್ಮ ಜೊತೆಗೂಡ್ತಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಹೇಳಿದಂಗೆ ಇವತ್ತು ವಿಶೇಷವಾದಂಥ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ತುಂಬ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ತಾರೆ. ಆದರೆ ಆ ಒಂದು ದಿನ ಬರಲಿಕ್ಕೆ ಮಹಿಳೆಯರು ಸುಮಾರಷ್ಟು ಹೋರಾಟಗಳನ್ನು, ತ್ಯಾಗಗಳನ್ನು, ಬಲಿದಾನಗಳನ್ನು ಮಾಡಿದ್ದಾರೆ. ಅದರ ಇತಿಹಾಸನ ಒಂದಷ್ಟು ನೀವು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಖಂಡಿತ ಮೇಡಮ್. ಅಂದರೆ ಇದು 1908 ಮಾರ್ಚ್ 8ರಂದು ಅಮೇರಿಕದ ನ್ಯೂಯಾರ್ಕ್ ನಗರದಲ್ಲಿರುವಂಥ ಕೆಲವು ಕಾರ್ಖಾನೆಯಲ್ಲಿ, ಅಂದರೆ ಸಿದ್ಧ ಉಡುಪು ಕಾರ್ಖಾನೆಯಲ್ಲಿ ಸುಮಾರಷ್ಟು ಹೆಣ್ಮಕ್ಕಳು ಬೀದಿಗಿಳಿದು ಹೋರಾಟಕ್ಕೆ ಬಂದರು. ಕಾರಣ ಏನಂತಂದರೆ ಅಲ್ಲಿ ಗಾಳಿ ಬೆಳಕು ಇಲ್ಲದೆ ಉಸಿರುಗಟ್ಟಿರುವಂತಹ ವಾತಾವರಣ, ಆಮೇಲೆ ಸರಿಯಾದ ಒಂದು ವೇತನ ಇಲ್ಲದೆ, ಸಮಾನ ವೇತನ ಇಲ್ಲದೆ ಇರೋದು, ಆಮೇಲೆ ಹೆರಿಗೆಯ ಇಲ್ಲದೆ ಇರೋದು, ಹಾಗೆ ದುಡಿಯುವ ಒಂದು ಅವಧಿಯನ್ನು 8 ಗಂಟೆಗಳ ಕಾಲ ನಿಗದಿಪಡಿಸಿ ಈ ಎಲ್ಲ ಡಿಮಾಂಡ್ಗಳನ್ನು, ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಸಾವಿರಾರು ಮಹಿಳೆಯರು ಬೀದಿಗಿಳಿದು ಹೋರಾಟಕ್ಕೆ ಬಂದರು. ಸೊ ಅದಾದ ನಂತರ ಸುಮಾರು ಆ ಟೈಮ್ ಹೇಗಿತ್ತು ಅಂತಂದರೆ ಕೊರೆಯುವ ಚಳಿಗಾಲ, ತುಂಬ ಒಂದು ಕಷ್ಟದ ಪರಿಸ್ಥಿತಿಯಲ್ಲೇ ಸುಮಾರು ಒಂದು 20,000ದಿಂದ 30,000ವರೆಗೂ ಕೂಡ ಮಹಿಳೆಯರು ಬೀದಿಗಿಳಿದು ಹೋರಾಟಕ್ಕೆ ನಿಂತಾಗ ಅಲ್ಲಿನ ಸರ್ಕಾರ ಏನು ಮಾಡ್ತು ಅಂದರೆ ಅವ್ರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತು. ಸೊ ಹಾಗಾಗಿ ಸಾವಿರಾರು ಹೆಣ್ಣು ಮಕ್ಕಳ ರಕ್ತಪಾತ ಇಡೀ ಅಮೇರಿಕದ ನ್ಯೂಯಾರ್ಕ್ ಬೀದಿಗಳಲ್ಲೂ ಕೂಡ ಹರಿದಾಡ್ತು. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಯಾವಾಗಲೂ ಕೂಡ ಅಲ್ಲಿರುವಂಥ ಹೆಣ್ಮಕ್ಳು ಹೋರಾಟವನ್ನು ಹಿಂದೆ ಸರಿಲಿಲ್ಲ. ಸೊ ಮುಂದಿನ ಹೋರಾಟಗಳಿಗೆ ಕೂಡ ಆ ಒಂದು ನಾಂದಿಯನ್ನು ಹಾಡ್ತು ಅಂತ ಹೇಳ್ಬೋದು. ಸೊ ಅಂದಿನ ಒಂದು ಮಹಿಳಾ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ, ಒಂದು ಸ್ಮರಣೆಯಲ್ಲಿದ್ದಂತಹ ಈ ಒಂದು ಖ್ಯಾತ ಸಮಾಜವಾದಿ ನಾಯಕಿ ಕ್ಲಾರಾ ಜೆಟ್ಕಿನ್ ಅವರು ಏನು ಮಾಡ್ತಾರೆ ಅಂದರೆ 1910ರಲ್ಲಿ ಅವರು ಈ ಒಂದು ಕೋಪೆನ್ ಹೇಗ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ಸಮಾಜವಾದ ಮಹಿಳಾ ಒಂದು ಸಂಘಟನೆಯ ಸಮಾವೇಶ ನಡೀತಾ ಇರುತ್ತೆ. ಆ ಸಮಾವೇಶದಲ್ಲಿ ಅವ್ರೇನು ಮಾಡ್ತಾರೆ, ಇದು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ಘೋಷಣೆ ಮಾಡಿ ವಿಶ್ವ ಮಾನ್ಯತೆಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅವರು ಇದು ಮಾಡ್ತಾರೆ. ಸೊ ಇವತ್ತು ಮಹಿಳಾ ಸಂಘಟನೆ ಅನ್ನೋದು ಇವತ್ತು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಕೂಡ ಸ್ಫೂರ್ತಿದಾಯಕವಾಗಿದೆ. ಸೊ ಇಡೀ ವಿಶ್ವಾದ್ಯಂತನೂ ಕೂಡ ಈ ಒಂದು ಹೋರಾಟಗಳ ಒಂದು ಸ್ಫೂರ್ತಿಗೆ ಆ ದಿನ ಆಚರಣೆ ಮಾಡ್ತಾರೆ. ಇವಾಗ ಅವರು ಹೋರಾಟಗಾರರಾಗಿರೋದ್ರಿಂದ ಅವರಿಗೆ ಫಸ್ಟ್ ಆ ಪ್ರಶ್ನೆನ ಕೇಳೋಕ್ಕಾಯಿತು. ಈಗ ನೀವು ಒಬ್ಬ ಉಪನ್ಯಾಸಕಿಯಾಗಿ ಒಂದಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ನೀವು ಮಾರ್ಚ್ 8 ಯಾವ ರೀತಿ ನೋಡ್ತೀರಾ? ಮಾರ್ಚ್ 8 ಅಂದರೆ ಮಹಿಳೆಯರ ಸಾಧನೆಗಳನ್ನು ಗುರುತಿಸಿ ಅವರನ್ನು ಗೌರವಿಸೋದು. ಈಗ ನಾನು ಒಬ್ಬ ಉಪನ್ಯಾಸಕಿಯಾಗಿ ನನ್ನ ಬದುಕಿನ ಕೆಲವು ಘಟನೆಗಳನ್ನ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾವು ಒಮ್ಮೆ ವ್ಯಾಲ್ಯೂಷನ್ಗೆ ಹೋಗಿದ್ದಂಥ ಸಂದರ್ಭ. ವ್ಯಾಲ್ಯೂಷನ್ಗೆ ಹೋದಾಗ ಮುಗಿಸ್ಕೊಂಡು ಹೊರಗೆ ಬಂದಾಗ ಎಲ್ರಿಗೂ ಈಕ್ವಲ್ ಆಗಿರೋ ಅಮೌಂಟು ಚೆಕ್ ಕೊಟ್ಟರು. ನನ್ನ ಕಲೀಗೊಬ್ಬರು ಏನು ಗಂಡಾಳಿಗೂ ಹೆಣ್ಣಾಳಿಗೂ ಒಂದೇ ಕೂಲಿನಾ ಅಂತ ಕೇಳಿದರು.
ಇಲ್ಲಿ ದೈಹಿಕ ಶ್ರಮ ಇರಲಿಲ್ಲ, ಅಲ್ಲಿದ್ದಿದ್ದು ಬೌದ್ಧಿಕ ಶ್ರಮ. ಹಾಗಾಗಿಯೂ ಕೂಡ ಅವ್ರು ಮಾಡಿದ ಕೆಲಸಕ್ಕಿಂತ ಜಾಸ್ತಿ ನಾವು ಮಾಡಿದ್ವಿ. ಯಾಕಂದರೆ ಅವರು ಆಗಾಗ ಕಾಫಿ ಟೀ ಅಂತ ಹೋಗ್ತಿದ್ರು. ನಾವು ಹೆಣ್ಮಕ್ಳು ಎಲ್ಲೂ ಹೋಗ್ದಂಗೆ ಕೂತ್ಕೊಂಡು ವ್ಯಾಲ್ಯೂಯೇಷನ್ ಮಾಡಿ ಬಂದ ಮೇಲೆ ಕೊನೆಗೆ ಅವ್ರ ಪೇಪರ್ಗಳ್ನು ನಾವೇ ಕರೆಕ್ಷನ್ ಮಾಡಿ ಕೊಟ್ಟಾದ ಮೇಲೂ ಕೂಡ ಗಂಡಾಳ್ಗೂ ಹೆಣ್ಣಾಳ್ಗೂ ಒಂದೇ ಕೂಲಿನ ಅಂತನ್ನೋದು ಈ ಬೌದ್ಧಿಕ ಸ್ತರದಲ್ಲೂ ಕೂಡ ಹೆಣ್ಮಕ್ಳನ್ನ ಸಮಾನತೆಯಿಂದ ಕಾಣ್ತಾ ಇಲ್ಲ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಒಂದು. ಎರಡನೇದಾಗಿ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಗೀತಾ ಕುಲಕರ್ಣಿ ಅಂತ ಒಬ್ಬ ಲೇಖಕಿ ಬರಿತಾ ಇದ್ರು. ಅವರು ಒಂದ್ಸತಿ ರೊಚ್ಚಿಗೆದ್ದಿದ್ರು. ಹೆಣ್ಮಕ್ಳು ಬರೀಲಿಕ್ಕೆ ಏನು ಅವಕಾಶ ಇದೆ, ಒಂದು ಟೇಬಲ್ ಇದೆಯಾ, ಒಂದು ಕುರ್ಚಿ ಇದೆಯಾ ಅಂತ ಅವ್ರು ಕೇಳಿದರು. ಇಲ್ಲಿ ಟೇಬಲ್ಲು ಕುರ್ಚಿ ಅನ್ನೋದು ಮುಖ್ಯ ಅಲ್ಲ, ಹೆಣ್ಮಕ್ಳಿಗೆ ಅನುಕೂಲಗಳು ಏನಿದ್ದಾವೆ, ಸೌಲಭ್ಯಗಳು ಏನಿದ್ದಾವೆ. ಮಕ್ಕಳು ನೋಡ್ಕೊಂಡು ಅಡುಗೆ ಮಾಡ್ಕೊಂಡು ಮನೆ ವಾರ್ತೆಯನ್ನು ನೋಡ್ಕೊಳ್ಳೋದ್ರೊಳಗೆ ಟೈಮ್ ಮುಗ್ದೋಗಿರುತ್ತೆ. ಆದರೆ ಒಬ್ಬ ಗಂಡಸಿಗಿರೋಷ್ಟು ಅನುಕೂಲ ಸೌಲಭ್ಯ ಹೆಣ್ಮಕ್ಳಿಗೆ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ದು ದೊಡ್ಡ ಸುದ್ದಿ ಆಯ್ತು ಆವಾಗ. ಈಗಲೂ ಅಷ್ಟೇ, ಹೆಣ್ಮಕ್ಳು ಬರೀಲಿಕ್ಕೆ ಕುತ್ಕೋಬೇಕು ಅಂತಂದರೆ ಮನೆ ಕೆಲಸದಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ದೆ ಎಲ್ಲದನ್ನು ಮಾಡಿಯೇ ಕುತ್ಕೊಂಡು ಬರಿಬೇಕಾದಂಥ ಸ್ಥಿತಿ ಈಗಲೂ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಒಂದು ಅಲ್ಪ ಸ್ವಲ್ಪ ಅನುಕೂಲಗಳಾಗಿದ್ದಾವೆ. ಆವಾಗಿನ ಗಂಡಂದ್ರಿಗಿಂತ ಈಗಿನ ಗಂಡಂದ್ರು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಅದೇ ಮೇಡಮ್, ನೀವು ಗಂಡಸರು ಮತ್ತು ಹೆಣ್ಮಕ್ಳು ಒಂದು ಕಡೆ ಕೆಲಸ ಮಾಡೋದು, ಇಬ್ಬರು ಅದೇ ಕೆಲಸ ಮಾಡಿದರೆ ಚೆಕ್ ಕೊಡಬೇಕಾದ್ರೆ ಹಿಂಗೆ ಹೇಳಿದರು ಅಂತ ಹೇಳ್ತೀರ. ಆದರೆ ಆವಾಗಿನ ಮಹಿಳೆಯರು ಒಂದಷ್ಟು ಹೋರಾಟ ಮಾಡಿರೋದಕ್ಕೆ ನಾವು ಕೆಲವು ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ. ಹೌದು. ಆದರೆ ನೀವು ಒಂದಷ್ಟು ಗಂಡು ಹೆಣ್ಣು ಅನ್ನುವಂಥ ಲಿಂಗ ತಾರತಮ್ಯನ ಅದನ್ನು ನೀವು ಹೇಗೆ ನೋಡ್ತೀರಾ ಮೇಡಮ್? ಲಿಂಗ ತಾರತಮ್ಯ ಅನ್ನೋದು ಯಾವಾಗಲೂ ಇದ್ದಿದ್ದೆ, ಈಗಲೂ ಇದೆ. ಈ ಲಿಂಗ ತಾರತಮ್ಯವನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ಅದು ಮನೆಯಿಂದನೇ ಆರಂಭ ಆಗಬೇಕಾಗಿದೆ. ಮನೆಯಲ್ಲಿ ತಾಯಿ ಆದವರು, ತಂದೆ ಆದವರು ಮಕ್ಕಳನ್ನ ಬೆಳೆಸುವಾಗ್ಲೇ ಮಕ್ಕಳಿಬ್ರು ಕಣ್ಣುಗಳು, ಎಡಗಣ್ಣಿಗೆ ಏಟು ಬಿದ್ದರೂ ಒಳ್ಳೇದಲ್ಲ, ಬಲಗಣ್ಣಿಗೆ ಏಟು ಬಿದ್ದರೂ ಒಳ್ಳೇದಲ್ಲ. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ ಅಂತ ಬೆಳೆಸುವ ವಿಧಾನದಲ್ಲೇ ಅದು ಬರಬೇಕಾಗುತ್ತೆ ಲಿಂಗ ತಾರತಮ್ಯ ಹೋಗ್ಲಾಡಿಸ್ಬೇಕಂತಂದರೆ. ಇನ್ನು ಕಾಲೇಜುಗಳಲ್ಲಿ ಕಲೀಗ್ಸ್ ಜೊತೆ ಮಾತಾಡುವಾಗ ಎಷ್ಟೇ ಹುಷಾರಾಗಿರ್ತೀವಿ ಅಂತಂದ್ರು ನಾವು ಮೀಸೆ ಹೊತ್ತ ಗಂಡಸರು ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ, ಇದ್ದೇ ಇರುತ್ತೆ. ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ಒಂದು ಫ್ರೆಂಡ್ಲಿ ರಿಲೇಷನ್ಸ್ ಬೆಳೆಸೋದು ಅಷ್ಟು ಬಿಟ್ಟರೆ ಬೇರೆ ಯಾವ ಥರದಲ್ಲೂ ನನಗೆ ಈ ತಾರತಮ್ಯ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಅನ್ನೋದು ಕಷ್ಟ ಅನಿಸುತ್ತೆ. ಎಷ್ಟೇ ಓದ್ಕೊಂಡಿದ್ರು, ಅವ್ರಿಗಿಂತ ಜಾಸ್ತಿ ಓದ್ಕೊಂಡಿದ್ರು, ಈ ತಾರತಮ್ಯ ಅನ್ನೋದು ಭಾರತದ ಪುರುಷ ಪ್ರಧಾನ ಸಮಾಜದಲ್ಲಿ ಇದ್ದೇ ಇರುತ್ತೆ, ಈಗಲೂ ಇದೆ. ಮೇಡಮ್, ನೀವು ಒಬ್ಬ ಮಹಿಳಾ ಹೋರಾಟಗಾರ್ತಿ ಆಗಿರೋದ್ರಿಂದ ಈ ಲಿಂಗ ತಾರತಮ್ಯನ ನೀವು ಯಾವ ರೀತಿ ನೋಡ್ತೀರಾ ಮೇಡಮ್? ಮೇಡಮ್, ಮೊದಲಿಂದನೂ ಈ ಪುರುಷ ಮನೋಭಾವ ಧೋರಣೆ ಇದ್ದೇ ಇದೆ ಮೇಡಮ್, ಇದೆ. ಸೊ ನಮ್ಮ ಪೂರ್ವಜರ ಕಾಲದಿಂದಲೂ ಹಿಡಿದು ಇವತ್ತಿನ ಕಾಲದವರೆಗೂ ಕೂಡ ನಾವು ಈ ಧೋರಣೆಯನ್ನು ನೋಡ್ತೀವಿ. ಯಾಕೆಂದರೆ ಇವತ್ತು ಹೆಣ್ಮಕ್ಳಿಗೆ ಎಲ್ಲ ರೀತಿಯ ಸ್ಥಾನಮಾನಗಳು ದೊರಕಿದ್ರೂ ಕೂಡ ಈ ಧೋರಣೆ, ಈ ಪುರುಷ ಪ್ರಧಾನ ಮನೋಭಾವ ಧೋರಣೆ ಖಂಡಿತ ಹೋಗಿಲ್ಲ. ಸೊ ಇದು ಮೇಡಮ್ ಹೇಳ್ದಂಗೆ ಮನೆಯಿಂದನೇ ಬರಬೇಕು. ಸೊ ಅಲ್ಲಿ ಒಬ್ಬ ತಾಯಿ ಆದವಳು ಅಲ್ಲಿ ಹೆಣ್ಮಗಳಿಗೆ ಹೇಳ್ತಾಳೆ, ನೀನು ಅಣ್ಣನ ತಟ್ಟೆ ತೆಗಿ, ತಮ್ಮನ ತಟ್ಟೆ ತೆಗಿ ಅಂತ. ಅದೇ ಗಂಡು ಮಗುಗೆ ಹೇಳಲ್ಲ, ನೀನು ತಂಗಿ ತಟ್ಟೆ ತೆಗಿ ಅಥವಾ ಅಕ್ಕನ ತಟ್ಟೆ ತೆಗಿ ಅಂತ ಹೇಳಿ. ಸೊ ಇಲ್ಲಿಂದನೇ ಶುರುವಾಗಬೇಕು. ಹಾಗೆಯೇ ಈ ಅಂದರೆ ಈ ಒಂದು ಪುರುಷ ಪ್ರಧಾನ ಮನೋಧೋರಣೆ ಬದಲಾಗೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೋಬೇಕಾಗುತ್ತೆ. ಯಾಕಂದರೆ ಇವಾಗ ಎಲ್ಲೋ ಒಂದು ಕಡೆ ತಿಳುವಳಿಕೆ ಬಂದಿರೋ ಕಾಲಕ್ಕೆ ಅದನ್ನು ಹೋಗಲಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಸೊ ಇನ್ನೂ ಕೂಡ ತಿಳುವಳಿಕೆ ಇಲ್ಲದ ಅಥವಾ ಆ ಒಂದು ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದಂತಹ ಒಂದು ಜಾಗಗಳಲ್ಲಿ ನಾವು ಅವೇರ್ನೆಸ್ಸನ್ನು ಅಂದರೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡಲೇಬೇಕಾಗತ್ತೆ. ಒಟ್ಟಾರೆಯಾಗಿ ನಮ್ಮ ಸಮಾಜದಲ್ಲಿ ಯಾವಾಗ ಪುರುಷ ಪ್ರಧಾನ ಮನೋಧೋರಣೆ ಹೋಗುತ್ತೋ ಆವಾಗ ಹೆಣ್ಣು ಗಂಡು ಇಬ್ಬರು ಕೂಡ ಸಮಾನರು ಅನ್ನೋ ಒಂದು ಭಾವನೆ ಮೂಡೋದಕ್ಕೆ ಸಾಧ್ಯ ಆಗುತ್ತೆ.
ಮೇಡಮ್, ನೀವು ಸಾಹಿತಿ ಆಗಿರೋದ್ರಿಂದ ಈಗ ಹೊರಗಡೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಈ ಥರದ ಒಂದು ಲಿಂಗ ತಾರತಮ್ಯನ ನಾವು ನೋಡ್ತೀವಿ ಅನ್ನುವಂಥದ್ದನ್ನು ನೀವಿಬ್ಬರು ಕೂಡ ಹೇಳಿ. ಹೌದು. ಆದರೆ ಸಾಹಿತ್ಯ ವಲಯದಲ್ಲಿ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಓದು ಬರಹ ಇದೆಲ್ಲದೂ ಇರುವಂಥ ಒಂದು ವ್ಯಕ್ತಿಗಳು ಆ ಥರದ ಬರವಣಿಗೆ ಮಾಡಲಿಕ್ಕೆ, ಆ ಥರದ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಆ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಅವಕಾಶಗಳು ಕಲ್ಪಿಸಿದ್ದಾರೆ, ಮತ್ತು ಮಹಿಳೆಯರು ಅಂದುಕೊಂಡ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ, ಬರವಣಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಸಾಹಿತ್ಯ ಕ್ಷೇತ್ರದಲ್ಲಿ? ಬರವಣಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂದರೆ ಇದೆ. ಆದರೆ ಒಂದು ಬರವಣಿಗೆ ಮಾಡಬೇಕು ಅಂದರೆ ಸಾಕಷ್ಟು ಅನುಭವಗಳು ಬೇಕು. ಲೋಕದ ಅನುಭವಗಳಿಲ್ಲದೆ ಯಾರೂ ಏನೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೆಣ್ಮಕ್ಳು ಹೊರಗಡೆ ಅಡ್ಡಾಡ್ಕೊಂಡು ಬರಲಿಕ್ಕೆ ಸ್ವಲ್ಪ ಕಷ್ಟನೇ. ಇವತ್ತಿನ ದಿನಗಳಲ್ಲೂ ಅಷ್ಟೇ, ಮೊದಲಿನ ದಿನಗಳಲ್ಲೂ ಅಷ್ಟೇ. ಇವಾಗಂತೂ ಹೊರಗಡೆ ಹೋಗಿ ಒಳಗೆ ಬರೋದ್ರೊಳಗೆ ಏನೇನಾಗುತ್ತೋ ಗೊತ್ತೇ ಇಲ್ಲ. ಅಂಥ ಪರಿಸ್ಥಿತಿ ಇರುವಾಗ ಹೆಣ್ಮಕ್ಳು ಏನು ಬರೀಲಿಕ್ಕೆ ಸಾಧ್ಯ ಇದೆ? ಓಡಾಡ್ತಾರೆ. ಎಷ್ಟು ಪರ್ಸೆಂಟ್ ಜನ ಓಡಾಡ್ತಿದ್ದಾರೆ ಹೆಣ್ಮಕ್ಳು ಲೋಕದ ಅನುಭವ ಗಳಿಸ್ಬೇಕು ಅಂದರೆ? ಈ ಸೋಲೋ ಟ್ರಿಪ್ ಅಂತ ಮಾಡ್ತಾರೆ. ಅಥವಾ GS ಶಿವರುದ್ರಪ್ಪನವರ ಮೊಮ್ಮಗಳು ಅನನ್ಯ ಭಟ್ ಸಾಗರದೊಳಗೆ ಎಷ್ಟೋ ದಿವಸ ಪ್ರಯಾಣ ಮಾಡಿದ್ರು, ಒಂದು 5-6 ಸಾವಿರ ಕಿಲೋಮೀಟ್ರು ಒಬ್ಬರೇ ಹೋಗಿ ಬಂದರು. ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ? ಅದನ್ನೆಲ್ಲ ಯೋಚನೆ ಮಾಡಿದಾಗ ಇಂಥ ಪ್ರಶ್ನೆಗಳಿಗೆ ಒಂದು ಸಾಹಿತ್ಯಿಕವಾದ ಒಂದು ಕಲ್ಪನೆಯೆಲ್ಲ ಹೇಳೋದಾದರೆ, ಬೋನ್ಸಾಯ್ ಗಿಡಗಳು ನೀವು ನೋಡಿರ್ಬೋದು. ಸಣ್ಣ ಸಣ್ಣ ಪಾಟ್ಗಳಲ್ಲಿ ದೊಡ್ಡ ಮರಗಳಾಗುವಂಥ ಸಸಿಗಳನ್ನ ಇಲ್ಲಿ ಬೆಳೆಸ್ತಾರೆ. ಅವೇ ಸಸಿಗಳನ್ನ ಬಯಲಿನಲ್ಲಿ ಅಥವಾ ನೆಲದಲ್ಲಿ ಬೆಳೆಸಿದ್ರೆ ಅವು ದೊಡ್ಡ ಮರಗಳಾಗಿ ನೀರು, ನೆರಳು, ಆಶ್ರಯ ಎಲ್ಲ ಕೊಡ್ತವೆ. ಆದರೆ ಅವೇ ಬೋನ್ಸಾಯ್ ಸಣ್ಣ ಪಾಟಲ್ಲಿ ಬೆಳೆಸಿದ್ರೆ ಅವುಗಳನ್ನೇ ನೋಡ್ಕೊಳ್ಳಿಕ್ಕೆ ಒಂದು ಜನ ಬೇಕು. ಅವಕ್ಕೆ ಮಂಗಳಾರತಿ ತಗೊಂಡ್ರೆ ಉಷ್ಣ ಆಗುತ್ತೆ, ಇನ್ನು ತೀರ್ಥ ತಗೊಂಡ್ರೆ ಶೀತ ಆಗುತ್ತೆ. ಆ ಥರ ನಾವು ಹೆಣ್ಮಕ್ಳು ಆಗಿಬಿಟ್ಟಿದ್ದೀವಿ. ಮನೆಯೊಳಗೇ ಇದ್ಕೊಂಡು ಲೋಕದ ಅನುಭವವೂ ಇಲ್ಲ, ಏನೂ ಇಲ್ಲ. ಆವಾಗ ಬರೀಲಿಕ್ಕೆ ಒಂದು ವೈವಿಧ್ಯಮಯವಾದ ವಸ್ತುಗಳೇನು ಸಿಗಲ್ಲ. ಪ್ರಕೃತಿಯಲ್ಲಿ ವೈವಿಧ್ಯ ಇದೆ, ಆದರೆ ಗಂಡು ಹೆಣ್ಣಿನಲ್ಲಿ ವೈರುಧ್ಯವನ್ನು ಹುಡುಕಕ್ಕೆ ಹೋಗಬಾರ್ದು. ಸಾಹಿತ್ಯ ಗಂಡಸರು ಬರೀತಾರೆ, ಹೆಣ್ಮಕ್ಳು ಬರೀತಾರೆ. ಆದರೆ ಗಂಡಸರಿಗೆ ಸಿಗುವಷ್ಟು ಲೋಕಾನುಭವ ಹೆಂಗಸರಿಗೆ ಸಿಕ್ಕಿಲ್ಲ. ಸಿಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ ಅಂತ ಒಂದು ಪ್ರಶ್ನೆ ಹುಟ್ಕೊಂಡ್ರೆ ಮೊದಲಿಗಿಂತ ಉತ್ತಮ. ಈಗ ಪ್ರಯತ್ನಗಳು ನಡೀತಾ ಇದ್ದಾವೆ. ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡ್ತಿದ್ದಾರೆ, ಧೈರ್ಯವಾಗಿ ಮುನ್ನುಗ್ತಿದ್ದಾರೆ. ರಾತ್ರಿ ವೇಳೆಯಲ್ಲೂ ಕೂಡ ಆಫೀಸಿಂದ ಮನೆಗೆ ಒಬ್ಬೊಬ್ಬರೇ ಬರ್ತಿದ್ದಾರೆ. ಆದರೆ ಅದರ ಪಾರ್ಶ್ವ ಪರಿಣಾಮಗಳನ್ನು ಕೂಡ ನಾವು ಗಮನಿಸಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹೌದು ಮೇಡಮ್. ನನಗೆ ಇನ್ನೊಂದು ಪ್ರಶ್ನೆ ಏನು ಉದ್ಭವ ಆಗುತ್ತಂತಂದರೆ, ಈಗ ಕುಟುಂಬದಲ್ಲಿ, ಸಮಾಜದಲ್ಲಿ ಲಿಂಗ ತಾರತಮ್ಯ ನಾವು ನೋಡ್ತೀವಿ. ಹೆಣ್ಣು ಇದನ್ನೇ ಕೆಲಸ ಮಾಡಬೇಕು, ಗಂಡು ಇದೇ ಕೆಲಸ ಮಾಡಬೇಕಂತ. ಆದರೆ ನಾವು ಈ ಥರದ ಬದಲಾವಣೆಗಳು ಬರಬೇಕು ಅಂತಂದರೆ ನಾವು ಒಂದು ನೀತಿ ನಿಯಮಗಳನ್ನು ರೂಪಿಸುವಂಥ ಒಂದು ಜಾಗದಲ್ಲಿ ನಾವು ಇರಬೇಕು ಮಹಿಳೆಯರು. ಅದು ಯಾವುದಂದರೆ ರಾಜಕೀಯ ಪಕ್ಷಗಳು, ಈಗ ನಮ್ಮ ಕಣ್ಣೆದುರಿಗೆ ಕಾಣುವಂಥದ್ದು. ಆದರೆ ಎಲ್ಲ ಪಕ್ಷಗಳು ಕೂಡ ಮಹಿಳೆಯರಿಗೆ 33% ಮೀಸಲಾತಿನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ, ಅದು ಎಲೆಕ್ಷನ್ ಮುಂಚಿತವಾಗಿ. ಆದರೆ ಎಲ್ಲ ಪಕ್ಷಗಳು ಇಲ್ಲಿವರೆಗೂ ಕೂಡ ಏನು ಸರ್ಕಾರನ ಮಾಡಿಕೊಂಡು ಬಂದಿರುವಂಥ ಎಲ್ಲ ಪಕ್ಷಗಳು ಕೂಡ 33% ಮಹಿಳೆಯರಿಗೆ ಮೀಸಲಾತಿ ಎಲ್ಲಿ ಕೊಟ್ಟಿಲ್ಲ. ಮಹಿಳೆಯ ಪ್ರಾತಿನಿಧ್ಯತೆಯೇ ಅವರು ಕಡೆಗಣಿಸುವಂಥ ಒಂದು ನಿಟ್ಟಲ್ಲಿ ಇವತ್ತಿನ ರಾಜಕೀಯ ಪರಿಸ್ಥಿತಿ ಇದೆ. ಆದರೆ ನಾವು 33% ಮೀಸಲಾತಿ ತಗೊಳ್ಳಿಕ್ಕೆ ನಾವು ಏನು ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ ಮೇಡಮ್, ಪರಿಪೂರ್ಣ ಜಾರಿ ಆಗಲಿಕ್ಕೆ? ಅದೇ ನಾನು ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವಿಷಯದಲ್ಲಿ ಈ ಮೀಸಲಾತಿ ಅನ್ನೋದನ್ನು ಕೂಡ ಮಹಿಳೆಯರಿಗೆ ಒಂದು ಓಲೈಸೋಕೆ ಅಂತ ಅನ್ಸುತ್ತೆ ತಂತ್ರ. ಯಾಕೆಂದರೆ ಇಲ್ಲಿ ಎಬಿಲಿಟಿ ಇರೋರು ಎಷ್ಟೇ ಜನ ಹೆಣ್ಮಕ್ಳು ಇದ್ರು ಅವರೆಲ್ಲರೂ ಬರಲಿ ಬಿಡ್ರಿ ಈ ರಾಜಕೀಯಕ್ಕೆ, ಯಾಕೆ ಬರಬಾರ್ದು? ಅವ್ರನ್ನ ಬರೀ 33%ಗೆ ಮೀಸಲಾಗಿ ಯಾಕೆ ಇಡಬೇಕು ಅಂತ ನಮ್ದು ಅನ್ಸುತ್ತೆ. ಸೊ ಆಮೇಲೆ ಇವತ್ತು ಎಕ್ಸಾಂಪಲ್ ಕೊಡೋದಾದರೆ, ಇವಾಗ ಗ್ರಾಮ ಪಂಚಾಯತಿಯಲ್ಲಿ ಹೆಣ್ಮಕ್ಳನ್ನ ನಿಲ್ಲಿಸ್ತಾರೆ. ಆದರೆ ಹೆಣ್ಮಕ್ಳನ್ನ ನಿಲ್ಲಿಸ್ತಾರೆ, ಬಟ್ ಅದರ ಅಧಿಕಾರವನ್ನು ಅವ್ರ ಗಂಡಂದ್ರೆ ಚಲಾಯಿಸ್ತಾರೆ. ಸೊ ಇವಾಗ ಯಾವುದೋ ಒಂದು ಹಳ್ಳಿಯಲ್ಲಿ ಹೆಣ್ಮಗಳು ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅಲ್ಲಿ ಕೂತಿದ್ರೆ ನನ್ನ ಗಂಡನ ಒಳಗೆ ಬಿಡ್ರಿ ಅಂತ ಆ ಸಭೆಯಲ್ಲಿ. ಯಾಕಂದರೆ ಅವಳಿಗೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ
ಗಂಡ ಬೇಕು, ಗಂಡನ ಪರ್ಮಿಷನ್ ಬೇಕು, ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಪರ್ಮಿಷನ್ ಬೇಕು. ಇವಾಗ ನೀವು ಪರ್ಮಿಷನ್ ಬೇಕು ಅಂತ ಹೇಳ್ತಿರೋ ಗಂಡಂದು ತಿಳುವಳಿಕೆಯ ಮಟ್ಟ ಮಹಿಳೆಯರಿಗೆ ಕಡಿಮೆ ಇದೆ ಅಂತ ಹೇಳಿ ನೀವು ಹೇಳ್ತಿರೋ? ಅಂದ್ರೆ ಇವಾಗ ಇಲ್ಲಿ ಎರಡೂ ವರ್ಕ್ ಆಗುತ್ತೆ ಮೇಡಮ್. ಈಗ ಒಂದೇ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೆಲವು ಕಡೆ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ಪುರುಷ ಪ್ರಧಾನ ಧೋರಣೆ ಅಂತ ಹೇಳ್ತೀವಲ್ಲ, ಸೊ ಆ ಮನೋಭಾವದಿಂದನೂ ಹೆಣ್ಮಕ್ಳು ಒಂದು ರೀತಿಯಲ್ಲಿ ಡಿಪೆಂಡ್ ಆಗ್ತಾರೆ. ಸೊ ಇನ್ನೊಂದು ಮೇಡಮ್ ಹೇಳ್ದಾಗೆ ಇವತ್ತು ಹೆಣ್ಮಕ್ಳು ಹೊರಗೆ ಯಾವಾಗ ಗಂಡು ಮಕ್ಳಿಗೆ ಸಿಗೋಷ್ಟು ಅವ್ರಿಗೆ ನಾಲೆಡ್ಜ್ ಸಿಗ್ತಾ ಇರಲ್ಲ. ಸೊ ನಾಲೆಡ್ಜ್ ಕೊರತೆಯಿಂದನೂ ಕೂಡ, ಜ್ಞಾನದ ಕೊರತೆಯಿಂದನೂ ಕೂಡ ಅವರು ಡಿಪೆಂಡ್ ಆಗ್ತಾರೆ. ಸೊ ಎರಡರದ್ದು ಇದೆ. ಬಟ್ ಇವಾಗ ಇಲ್ಲಿ ಮೀಸಲಾತಿ ಬದಲಾಗಿ ಇಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಯೋಗ್ಯರಾಗಿದ್ದಾರೆ. ಸೊ ಎಲ್ಲರೂ ಅಂದ್ರೆ ಯಾರು ಯೋಗ್ಯರಿರ್ತಾರೋ ಅವ್ರ ಅಧಿಕಾರಕ್ಕೆ ಬರ್ಬೋದು, ಬಂದೇ ಬರ್ತಾರೆ. ಬಟ್ ಅವರು ಪ್ರಜೆಗಳ ಪರವಾಗಿ ಇವಾಗೇನು ನಾವು ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ನ್ಯಾಯಬದ್ಧವಾಗಿ ನಡ್ಕೊಳ್ಳುವಂಥ, ಅದನ್ನ ನಿಭಾಯಿಸುವಂತಹ ಎಲ್ಲ ಮಹಿಳೆಯರು ಕೂಡ ಬರ್ಬೋದು. ನಾನು ಮೀಸಲಾತಿ ಮೇಡಮ್, ಮಹಿಳೆಯರು ಬರಬೇಕು, ಎಲ್ಲ ಮಹಿಳೆಯರು ಅವಕಾಶ ಇದ್ರೆ ಅವಕಾಶ ಕೊಟ್ಟರೆ ಬರ್ತಾರೆ. ಅವಕಾಶ ಕೇಳುವಂಥ ಒಂದು ಪರಿಸ್ಥಿತಿಲಿ ಇದೀವಿ ನಾವು ಮಹಿಳೆಯರು. ಈ ಸಮಾಜದಲ್ಲಿ 50% ಪುರುಷರಿದ್ರೆ 50% ಮಹಿಳೆಯರು ಇದೀವಿ. ಅದರಲ್ಲಿ ನೀವು ನಮಗೆ ಕೊಡ್ತಿರುವಂಥದ್ದು 33% ಮೀಸಲಾತಿ ಅಲ್ವಾ? ಇವಾಗ ಅದರಲ್ಲೂ ಒಂದಷ್ಟು ನಮ್ಮನ್ನ ಕಡೆಗಾಣಿಸ್ತಿದ್ದಾರೆ. ಆದ್ರೆ ನಮಗೆ ಒಂದು ಮೀಸಲು ಕ್ಷೇತ್ರ ಇದ್ರೆ ನಾವಲ್ಲಿ ಒಬ್ಬ ಮಹಿಳೆ ನಿಲ್ಲಕ್ಕೆ ಸಾಧ್ಯ ಇರೋದು ಅಲ್ವಾ? ಈಗ ಎಲ್ಲರಿಗೂ ಅವಕಾಶ ಇದ್ರ ತಾನೇ ಮುಂದೆ ಬರಕ್ ಸಾಧ್ಯ ಇರೋದು. ಅವಕಾಶ ಕೊಡದೇ ಇರುವಂತ ಮನಸ್ಥಿತಿ ಯಾಕೆ ಪುರುಷರಿಗೆ ಮತ್ತೆ ಈ ತರದ ಪಕ್ಷಗಳಿಗೆ? ನಾನು ಒಂದ್ ಪಕ್ಷ ಅಂತ ಹೇಳ್ತಿಲ್ಲ, ಎಲ್ಲಾ ಪಕ್ಷದ ಕಥೆನೂ ಅದೇ. ಆ ತರದ ಮನಸ್ಥಿತಿ ಯಾಕೆ ಮಹಿಳೆಯರನ್ನ ಯಾಕೆ ರಾಜಕೀಯ ಕ್ಷೇತ್ರಕ್ಕೆ ಯಾಕೆ ಬಿಟ್ಕೊಳ್ತಿಲ್ಲ? ಏನು ಅವರು ಅಧಿಕಾರ ನಡೆಸಲಿಕ್ಕೆ ಅವರು ಯೋಗ್ಯರಲ್ಲ ಅಂತನೋ, ತಿಳುವಳಿಕೆ ಇಲ್ಲ ಅಂತನೋ, ಅವರು ಯಾವ ಕಾರಣಕ್ಕೆ ನಮ್ಮನ್ನ ಹಿಂದೆ ಇಡ್ತಿದ್ದಾರೆ? ಇರುವಂತ 33% ಮೀಸಲಾತಿನೂ ನಮಗೆ ಯಾಕೆ ಕೊಡ್ತಿಲ್ಲ? ಸೊ ಅದೇ ಮೇಡಮ್, ನಾವು ಮೊದ್ಲಿಂದನೂ ಹೇಳೋ ರೀತಿಲೇನೆ ಇದು ಪುರುಷ ಪ್ರಧಾನ ಧೋರಣೆ. ಅಂದ್ರೆ ನಾವು ನಮ್ದೇ ಹೆಚ್ಚುಗಾರಿಕೆ ಅಥವಾ ನಾವೇ ಮೊದಲ ಪ್ರಜೆಗಳು. ಅಂದ್ರೆ ಇದು ಎರಡನೆಯ ಪ್ರಜೆ ಅಂತ ಅಂದ್ರೆ ಎರಡನೇ ದರ್ಜೆ ಪ್ರಜೆ ಅಂತಂದ್ರೆ ಮಹಿಳೆ. ಸೊ ಈ ಧೋರಣೆನೇ ಇದಕ್ಕೆ ಕಾರಣ ಅಂತ ನಾನು ಹೇಳಬಲ್ಲೆ. ಓಕೆ ಮೇಡಮ್, ನಿಮಗೆ ಇದೇ ಸೇಮ್ ಪ್ರಶ್ನೆ. ನಾವು 50% ಇದ್ದೀವಿ, ಕೊಟ್ಟಿರುವಂಥ 33% ನಮಗೆ ಯಾಕೆ ಸಿಗ್ತಿಲ್ಲ? ಇವತ್ತಿನ ರಾಜಕಾರಣವನ್ನು ನೀವು ಸರಿಯಾಗಿ ಗಮನಿಸೋಣ. ಫಸ್ಟ್ ಒಂದು 228 ಕ್ಷೇತ್ರಗಳಿದ್ದಾವೆ ಕರ್ನಾಟಕದಲ್ಲಿ ಅಂತ ಅಂದ್ಕೊಂಡ್ರೆ, ಗಂಡಸರು ಸುಮಾರು ಒಂದು 3,000 ಜನ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ. ಹೆಂಗಸರ ಪಾತ್ರ ಎಷ್ಟು? ಒಂದು 175ರಿಂದ 200 ಜನ ಕಂಟೆಸ್ಟ್ ಮಾಡಬಹುದು. ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಗೆಲ್ಲೋರ ಸಂಖ್ಯೆ ಎಷ್ಟು? 3ರಿಂದ 5% ಅಷ್ಟೇ ಗೆಲ್ಲಕ್ಕೆ ಸಾಧ್ಯ ಆಗೋದು ಹೆಣ್ಮಕ್ಳಿಗೆ. ಯಾಕೆ ಅಂತ ಯೋಚನೆ ಮಾಡಿದರೆ, ಇವತ್ತಿನ ರಾಜಕಾರಣದಲ್ಲಿ ನಮಗೆ ಬೇಕಾಗಿರುವಂಥ ದುಡ್ಡು, ಜನಬಲ, ಧನಬಲ ಇವೆಲ್ಲವೂ ಕೂಡ ಹೆಣ್ಮಕ್ಳಿಗೆ ಕೊಟ್ಟರೆ ಅವ್ರು ಗೆಲ್ತಾರೆ ಅಂತ ಗ್ಯಾರಂಟಿ ಇದ್ದರೆ ಕೊಡಬಹುದು. ಅವ್ರು ಗೆಲ್ಲೋದೇ ಇಲ್ಲ ಅಂತಂದಾಗ ಯಾಕೆ ಕೊಡಬೇಕು? ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹೆಣ್ಮಕ್ಳು ರಾಜಕಾರಣಕ್ಕೆ ಬಂದು ಏನು ಮಾಡ್ತಾರೆ? ಬೇಡ, ಮನೆಗಿರಲಿ, ಮನೆ ಮಕ್ಕಳು ನೋಡ್ಕೊಂಡಿರಲಿ, ಸುಮ್ಮನೆ ಸಮಾಜ ಅಧ್ವಾನ ಆಗೋದು ಬೇಡ ಅಂತ ಯೋಚನೆ ಮಾಡೋರು ಕೂಡ ಇರಬಹುದು. ಹಾಗಾಗಿ ಮೀಸಲಾತಿಯ ಮೂಲಕ ಹೆಣ್ಮಕ್ಳು ಬರ್ತಾರೆ ಅಂತಂದ್ರೂ ಕೂಡ, ಅಧಿಕಾರಕ್ಕೆ ಬಂದರೂ ಕೂಡ ಗಂಡನ ಸಪೋರ್ಟ್ ಇಲ್ಲದೆ ಆಕೆ ಏನೂ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಗಾಡ್ ಫಾದರ್ ಬೇಕೇ ಬೇಕಾಗುತ್ತೆ ಹೆಣ್ಮಕ್ಳಿಗೆ. ನಾವೀಗ ನೋಡ್ತೀವಿ, ಗ್ರಾಮ ಪಂಚಾಯಿತಿ ಹೆಣ್ಮಕ್ಳು ಸದಸ್ಯರಾಗಿರೋರನ್ನ ನೋಡ್ತಿದ್ದೀವಿ, ಅಥವಾ ನಮ್ಮ ಮಿನಿಸ್ಟ್ರುಗಳನ್ನೆಲ್ಲ ನೋಡ್ತಿದ್ದೀವಿ. ಭಾಳಷ್ಟು ಸತಿ ನಾಲೆಡ್ಜಿನ ಕೊರತೆನೇ ಇರುತ್ತೆ ಹೆಣ್ಮಕ್ಳಿಗೆ, ಅದು ಇರೋದಿಲ್ಲ. ಹಂಗಿದ್ದಾಗ ಅವ್ರು ಬಂದು ಕೆಲಸ ಮಾಡ್ತಾರೆ ಅಂತಂದರೆ ಎಷ್ಟು ಎಕ್ಸ್ಪ್ಲಾಯ್ಟೇಷನ್ಸ್ ಆಗಿರುತ್ತಲ್ಲಿ ಅಂತ ಕೂಡ ಯೋಚನೆ ಮಾಡಬೇಕಾಗುತ್ತೆ. ತುಂಬ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ ಹೆಣ್ಮಕ್ಳಿಗೆ. ಅಧಿಕಾರ ಇದ್ದು ಎಲ್ಲ ಇದ್ದು ಕೂಡ ತೊಂದರೆ ಅನುಭವಿಸೋರು ಮತ್ತು ಹೆಣ್ಮಕ್ಳು. ಇವತ್ತಿನ ಪ್ರಪಂಚದಲ್ಲಿ ಅವುಗಳನ್ನೆಲ್ಲ ದಾಟಿಕೊಂಡು ಒಬ್ಬ ಹೆಣ್ಮಕ್ಳು ಮುಂದೆ ಬಂದಿದ್ದಾಳೆ ಒಬ್ಬ ಹೆಣ್ಮಗಳು ಅಂತಂದರೆ, ಬೇರೆ ಇನ್ನು ಏನೂ ಕಾರಣ ಇಲ್ದಲೆ ಶೀಲದ ಅಸ್ತ್ರವನ್ನು ಉಪಯೋಗಿಸಿ ಕಾಲೆಳೆದು ಬಿಡ್ತಾರೆ. ಹಂಗಿದ್ದಾಗ ಹೆಣ್ಮಕ್ಳು ಬರಲಿಕ್ಕೂ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡೋಂಗಾಗುತ್ತೆ. ಮೀಸಲಾತಿಯನ್ನು ಬಳಸ್ಕೊಂಡು ಬರೋರು ಎಷ್ಟು ಜನ? ಆ ಮೀಸಲಾತಿಯನ್ನು ಬಳಸ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ನಿಜವಾದ ಅಧಿಕಾರ ನಡೆಸೋರು ಯಾರು?
ಇದನ್ನು ಕೂಡ ಯೋಚನೆ ಮಾಡಬೇಕಂತ ನನಗನ್ಸುತ್ತೆ. ಆಮೇಲೆ ಸಮಾನತೆಯನ್ನು ಹೊಂದಿರುವಂತ ಸಮಾಜದಲ್ಲಿ ಮೀಸಲಾತಿ ಬರೋದೇ ಇಲ್ಲ. ಇವಾಗ ಸಮಾನತೆ ಇಲ್ಲದೆ ಇರೋದ್ರಿಂದನೇ ನಮಗೆ 33% ಮೀಸಲಾತಿ ರಾಜಕೀಯ ಕ್ಷೇತ್ರದಲ್ಲಿ ಬೇಕು, ಕೆಲಸಗಳಲ್ಲಿ ಈ ತರದ್ದೇ ಇದೇನು ಮೀಸಲಾತಿ ಬೇಕು ಅನ್ನುವಂಥದ್ದೇ ಅಸಮಾನತೆ ಇದ್ದಾಗ. ಈಗ ಇರೋದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಸಮಾನತೆ ಇರೋದ್ರಿಂದನೇ ಮೀಸಲಾತಿ ಬೇಕಾಗಿರೋದು. ಆದ್ರೆ ಮೀಸಲಾತಿ ಕೊಡದೇ ಇದ್ದಾಗಲೂ ಕೂಡ ನಮ್ಮ ಮಹಿಳೆಯರು ಯಾಕೆ ಸುಮ್ಮನೆ ಇದ್ದೀವಿ ಅನ್ನುವಂಥದ್ದು ನನಗೆ ಪ್ರಶ್ನೆ. ನನಗಿದ್ದು ಯಾಕೆ ಸುಮ್ಮನೆ ಇದ್ವಿ? ಈಗ ನೀವು ಹೇಳಿದ್ರಿ ಸಮಾನತೆ ಬಂದರೆ ಯಾವ ಮೀಸಲಾತಿನೂ ಬೇಕಾಗಿಲ್ಲ ಅಂತ. ಆ ಥರದ ಒಂದು ಮನಸ್ಥಿತಿನ ಮಹಿಳೆಯರು ಬೆಳೆಸ್ಕೊಳ್ಳಿಕ್ಕೆ ಕೇಳಲಿಕ್ಕೆ ಯಾಕೆ ಆಗ್ತಿಲ್ಲ? ಏನು ಅವರ ತಿಳುವಳಿಕೆ ಕೊರತೆನೋ ಏನೋ ಸುಮಾರಷ್ಟು ವರ್ಷಗಳಿಂದ ಅವರು ಜೀವನ ನಡೆಸ್ಕೊಂಡು ಬಂದಿರುವಂಥ ರೀತಿನೋ, ಯೋಚನೆ ಮಾಡ್ತಾ ಬಂದಿರುವಂಥ ರೀತಿನೋ, ನೀವೇನು ಹೇಳ್ತೀರಾ ಅದಕ್ಕೆ? ಖಂಡಿತ ಮೇಡಮ್, ತುಂಬ ಒಳ್ಳೆ ಪ್ರಶ್ನೆ ಇದು. ಯಾಕಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲ ಕಡೆನೂ ಹೆಣ್ಮಕ್ಳನ್ನ ಹತ್ತಿಕ್ಕುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಅವಳು ಮುಂದೆ ಬರಬಾರ್ದು. ಸೊ ನಮ್ಮ ಮನೆಗಳಿಂದನೇ ಶುರುವಾಗುತ್ತೆ ಇದು. ಸೊ ಮನೆಯಿಂದನೇ ಶುರುವಾಗಿದ್ದು ಕೊನೆಗೆ ಸಮಾಜ ಮತ್ತು ಎಲ್ಲ ಕಡೆಯಿಂದನೂ ಕೂಡ ಹಬ್ಬಿರುತ್ತೆ. ಸೊ ಯಾವಾಗ ಮನೆಯಿಂದನೇ ಅಸಮಾನತೆ ಹುಟ್ಕೊಳ್ಳುತ್ತೋ ಅದು ಇಡೀ ಸಮಾಜದಲ್ಲೇ ಹಬ್ಕೊಂಡಿರುತ್ತೆ. ಸೊ ಯಾವಾಗ ನಾವು ಒಂದು ರೀತಿಯಲ್ಲಿ ಬೇರನ್ನೇ ಕಿತ್ತಾಕ್ಬೇಕು ಮೇಡಮ್, ಆ ಪ್ರಯತ್ನ ನಡಿಬೇಕು. ಸೊ ಆವಾಗ ಮಾತ್ರ ನಮ್ಮ ಸಮಾಜದಲ್ಲಿ ಗಂಡು ಹೆಣ್ಣು ಇಬ್ಬರೂ ಸಮಾನರು ಅನ್ನೋದು ಬರುತ್ತೆ. ಇಲ್ಲಿ ಮೀಸಲಾತಿ ಅನ್ನೋದು ಬರಲ್ಲ, ಈ ಕಡೆ ಅಸಮಾನತೆನೂ ಹೋಗುತ್ತೆ, ಸಮಾನತೆ ಅನ್ನೋದು ಸೃಷ್ಟಿಯಾಗುತ್ತೆ. ಹೌದು ಮೇಡಮ್. ಈ ಸಂದರ್ಭದೊಳಗೆ ಒಂದು ಮಾತು ಹೇಳಬೇಕು. ಈ ವಿಶ್ವಸಂಸ್ಥೆ 2026ರಲ್ಲಿ ಒಂದು ಧ್ಯೇಯವಾಕ್ಯ ಅಥವಾ ಒಂದು ಥೀಮ್ ಅಂತ ಕೊಟ್ಟಿರೋದನ್ನ ನೆನಪು ಮಾಡಿಕೊಂಡ್ರೆ, ಹಕ್ಕುಗಳು, ನ್ಯಾಯ ಮತ್ತು ಕ್ರಮ ಎಲ್ಲ ಮಹಿಳೆಯರಿಗೆ ಮತ್ತು ಬಾಲಕಿಯರಿಗೆ ಅಂತ ಒಂದು ಥೀಮ್ ಇದೆ. ಇನ್ನೊಂದು ಥೀಮ್ ಏನಿದೆ ಅಂತಂದರೆ ಗಿವ್ ಆ್ಯಂಡ್ ಗೇನ್ ಅಂತ ಇದೆ. ಈಗ ಇದನ್ನು ಗಮನಿಸಿದರೆ ಮಹಿಳೆಯರು ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕಾದ ಅಗತ್ಯ ಈಗಲೂ ಇದೆ. ಮಹಿಳೆಯರು ಬರೀ ಕರ್ತವ್ಯದ ಕಡೆನೇ ಗಮನ ಕೊಟ್ಕೊಂಡಿದ್ರೆ ಹಕ್ಕುಗಳು ಎಲ್ಲಿ ಕೇಳ್ತಾಳೆ ಆಕೆ? ಬರೇ ಕರ್ತವ್ಯ. ಅದಕ್ಕಾಗಿ ನ್ಯಾಯ ಏನಿದೆ, ನ್ಯಾಯಯುತವಾಗಿ ಹಕ್ಕುಗಳು ಸಿಗ್ತಾ ಇದ್ದಾವ. ಈಗಲೂ ಕೂಡ ಎಷ್ಟೊಂದು ದೇಶಗಳಲ್ಲಿ ಹೆಣ್ಮಕ್ಳು ಓಟ್ ಹಾಕಕ್ಕೆ ಸಾಧ್ಯನೇ ಆಗ್ತಿಲ್ಲ ಈಗಲೂ ಕೂಡ. ಇನ್ನು ಭಾರತದಂಥ ದೇಶದಲ್ಲಿ ಅನಕ್ಷರಸ್ಥ ಹೆಣ್ಮಕ್ಳಿದ್ರೆ ಗಂಡನ ಓಟೇ ಆಗಿರುತ್ತೆ. ಅದಕ್ಕೆ ಹಕ್ಕುಗಳು, ನ್ಯಾಯ ಮತ್ತು ಕ್ರಮ ಏನು ತಗೊಂಡಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಎರಡನೇ ಥೀಮ್ ಇದೆಯಲ್ಲ, ಗಿವ್ ಆ್ಯಂಡ್ ಗೇನ್ ಅಂತ. ಈಗ ನಾವು ಏನಾದ್ರು ಒಂದು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಒಂದಷ್ಟು ಬಂಡವಾಳ ಹಾಕ್ತೀವಿ. ಆ ಬಂಡವಾಳ ಹಾಕೋ ಉದ್ದೇಶ ಏನು? ಒಂದು ಲಾಭ ಬರಲಿ, ನಮಗೆ ಇನ್ನಷ್ಟು ದುಡ್ಡಾಗಲಿ ಅಂತ. ಹಾಗೇನೆ ಇದು ಅಷ್ಟೇ, ಹೆಣ್ಮಕ್ಳಿಗೆ ಏನನ್ನಾದರೂ ನೀವು ಕೊಟ್ಟರೆ ಅದನ್ನು ಡಬಲ್ ಮಾಡ್ತಾಳಾಕೆ. ಇದು ಗಿವ್ ಆ್ಯಂಡ್ ಗೇನ್ ಅನ್ನೋ ಒಂದು ಥೀಮ್. ಇದು ಘೋಷವಾಕ್ಯ ಕೂಡ ಹೌದು. ಈ ಥರದಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು. ಫಸ್ಟು ಅಧಿಕಾರದ ಅವಕಾಶ ಕೊಟ್ಟು ನೋಡಿ ಆಮೇಲೆ ಏನಾಯಿತು ಅಂತ ನೋಡ್ಬೋದು. ಇನ್ನು ಗಂಡಸರಿಗೆ ಹೋಲಿಸಿದಾಗ ಹೆಣ್ಮಕ್ಳಲ್ಲಿ ಭ್ರಷ್ಟತೆಯ ಸಂಖ್ಯೆ ಕಡಿಮೆ. ಗಂಡು ಮಕ್ಕಳಿಗೆ ಹೋಲಿಸಿದ ಭ್ರಷ್ಟರು ಹೆಣ್ಮಕ್ಳು ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಕಡಿಮೆ ಅನ್ನೋದನ್ನ ಒಪ್ಕೊಂಡಾಗ ಈ ಅವಕಾಶಗಳನ್ನ ಹೆಣ್ಮಕ್ಳು ಬಳಸ್ಕೋಬೇಕಾಗಿದೆ, ಮುಂದೆ ಬರಬೇಕಾಗಿದೆ. ಅದಕ್ಕೆ ಶಿಕ್ಷಣ ಕೂಡ ತುಂಬ ಪೂರಕವಾಗುತ್ತೆ ಅಂತ ನನ್ನ ಉದ್ದೇಶ. ಅದೇ ಆಗಿತ್ತು ನನಗೆ, ಹೇಳಿ ಮೇಡಮ್. ಶಿಕ್ಷಣನೇ ಬಹಳ ಮುಖ್ಯ ಆಗುತ್ತೆ. ಏನೋ ಶಿಕ್ಷಣ ಇಲ್ಲದೆ ಇದ್ರೆ ಹೆಣ್ಮಕ್ಳು ಏನು ಮಾಡ್ತಾರೆ? ಅಟ್ಲೀಸ್ಟ್ ತುಂಬ ಕಡಿಮೆ ಅಂತಂದ್ರು ಇವತ್ತಿನ ದಿನಗಳಲ್ಲಿ ಒಂದು PUC ಅಥವಾ ಒಂದು ಪದವಿ ಬೇಕೇ ಬೇಕಾಗುತ್ತೆ. ಅದೂ ಇಲ್ಲ ಅಂತಂದರೆ ಅರ್ಥ ಆಗೋದೇನು? ಇವತ್ತು ಸ್ವಸಹಾಯ ಸಂಘಗಳ ಮೂಲಕ ಹೆಣ್ಮಕ್ಳು ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ದೇಶದ ಆರ್ಥಿಕ ಪ್ರಗತಿ ಕೂಡ ಸಾಧ್ಯ ಆಗ್ತಾ ಇದೆ, ಸಾಮಾಜಿಕ ಪ್ರಗತಿ ಸಾಧ್ಯ ಆಗ್ತಿದೆ, ಸಾಂಸ್ಕೃತಿಕ ಲೋಕವನ್ನು ಉದ್ಧಾರ ಮಾಡ್ತಿದ್ದಾರೆ ಸ್ವಸಹಾಯ ಸಂಘಗಳ ಮೂಲಕ. ಅಷ್ಟೇ ಅಲ್ಲದೆ ಬ್ಯಾಂಕ್ಗಳಿಗೆ ಹೋಗಿ ಅವರೇ ದುಡ್ಡು ಕಟ್ಟಿ ಬರುವಂಥದ್ದು. ನಾನು ಮುಂಚೆ ಬ್ಯಾಂಕಿಗೆ ಹೋದಾಗೆಲ್ಲ ಭಾಳಷ್ಟು ಜನ ಹೆಣ್ಮಕ್ಳು, ಮೇಡಮ್ ಅವರೇ ಇದನ್ನೊಂದು ತುಂಬಿಕೊಡ್ರಿ, ನಮಗೆ ಇದನ್ನ ಚಲನ್ ಬರೆಯೋಕ್ಕೆ ಬರಲ್ಲ ಅಂತಿದ್ರು. ಈಗ ಅವರೇ ಬರಿತಾ ಇದ್ದಾರೆ ಅಂತಂದರೆ ಸ್ವಸಹಾಯ ಸಂಘಗಳ ಮೂಲಕ, ಜೊತೆಗೆ ಶಿಕ್ಷಣದ ಮೂಲಕ ಮಹಿಳೆ ಸಾಧಿಸಲಿಕ್ಕೆ ಅವಕಾಶ ಇದೆ. ಮೇಡಮ್ ಹೇಳಿ ಶಿಕ್ಷಣದ್ದು
ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಏನು ತುಂಬ ಮಹಿಳೆಯರು ಹೊರಗಡೆ ಬರ್ತಿದ್ದಾರೆ, ಶಿಕ್ಷಣ ಪಡ್ಕೊಳ್ತಿದ್ದಾರೆ. ಸರ್ಕಾರಿ ಕ್ಷೇತ್ರದಲ್ಲಿ ಅಲ್ಲದೆ ಖಾಸಗಿ ಕ್ಷೇತ್ರಗಳಲ್ಲೂ ಕೂಡ ಅವರ ಎಜುಕೇಷನ್ ತಗೊಂಡಿರೋದ್ರಿಂದ ಅವಕಾಶಗಳು ಸಿಗ್ತಿದ್ದಾವೆ. ಒಂದಷ್ಟು ಪುರುಷರಷ್ಟೇ ಸಮಾನವಾಗಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೇಮ್ ಟೈಮ್ ನಾನು ಗಮನಿಸಿದಂಗೆ ಹಳ್ಳಿ ಕಡೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ತುಂಬ ಕುಂಠಿತ ಆಗ್ತಿದೆ ಅಂಕಿಅಂಶಗಳ ಪ್ರಕಾರ. ಇದು ಒಂದು ಕಡೆ ಅಭಿವೃದ್ಧಿ ಅಂತ ಹೇಳ್ತಿದ್ದೀವಿ, ನೋಡ್ತಿದ್ದೀವಿ. ಇನ್ನೊಂದು ಕಡೆ ಅದು ಪೂರ್ತಿ ತಳ ಸೇರ್ತಿದೆ. ಇದಕ್ಕೆ ಏನು ಕಾರಣ ಮೇಡಮ್? ಅದೇ ಇವಾಗ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ ಹೆಣ್ಮಕ್ಳಿಗೆ, ಆದರೆ ಎಲ್ಲ ಕಡೆಯೂ ಕೂಡ ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ನ್ಯಾಯ ದೊರಕಿಸ್ತಾ ಇಲ್ಲ. ಸೊ ಏಕೆಂದರೆ ಇವಾಗೂ ಒಂದು ಇವಾಗಿನ ರೀಸೆಂಟಾಗಿ KPS ಸ್ಕೂಲ್ಗಳನ್ನು ಕೂಡ ಮುಚ್ತಾ ಇದ್ದಾರೆ. ಸೊ ಇವಾಗ ಆ ಊರಲ್ಲೇ ಇದ್ಕೊಂಡು ಓದೋ ಹೆಣ್ಮಕ್ಳ ಗತಿ ಹಿಂಗಾಗಿದೆ. ಸೊ ಇವಾಗ ದೂರದಿಂದ ಸ್ಕೂಲ್ಗಳಿಗೆ ಹೋಗಬೇಕು ಅಂತಂದರೆ ಅಲ್ಲಿ ಇನ್ನು ಹೆಣ್ಮಕ್ಳನ್ನ ಕಳಿಸೋದೇ ಇಲ್ಲ. ಕಾರಣ ಏನಂತಂದರೆ ಇವತ್ತು ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಅಂದರೆ ರಕ್ಷಣೆ ಇಲ್ಲ. ಇವತ್ತು 3 ವರ್ಷದಿಂದ ಮಗುವಿಂದ ಹಿಡಿದು ಕೂಡ ವೃದ್ಧಾಪ್ಯ ಹೆಣ್ಮಕ್ಳ ಮೇಲೂ ಕೂಡ ಅತ್ಯಾಚಾರಗಳು ಆಗ್ತಾ ಇರ್ತವೆ, ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇದ್ದಾವೆ. ಇದು ಪೋಷಕರಿಗೆ ಒಂಥರ ಆತಂಕ ಮೂಡಿಸುತ್ತೆ. ಸೊ ಇನ್ನೊಂದೇನೆಂದರೆ ಬೇರೆ ಕಡೆ ಇವಾಗ ಸ್ಕೂಲು ಊರುಗಳಲ್ಲೇ ಇರುತ್ತೆ. ಇನ್ನು ಬೇರೆ ಊರಿಗೆ ಕಾಲೇಜು ಮತ್ತು ಹೈಯರ್ ಎಜುಕೇಷನ್ ಅಂದರೆ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಊರಿಗೆ ಕಳಿಸ್ಬೇಕಂತಂದ್ರು ಅವರು ತುಂಬ ಆತಂಕ ಪಟ್ಕೊಳ್ತಾರೆ. ಸೊ ಮುಂದೇನು ಹೇಗೋ ಏನು ಅಂತ ಹೇಳಿ ಮ್ಯಾಕ್ಸಿಮಮ್ಮು ನಾನು ನೋಡಿರೋ ಪ್ರಕಾರ ಹಳ್ಳಿಗಳಲ್ಲಿ ಮುಂದೆ ಓದಿಸೋದಕ್ಕೆ ಅವ್ರಿಗೆ ಮಗಳ ರಕ್ಷಣೆಯ ಭಯನೇ ಜಾಸ್ತಿ ಇದೆ. ಸೊ ಹಾಗಾಗಿ ಎಲ್ಲ ಕಡೆನೂ ಅವರಿರೋ ಜಾಗದಲ್ಲಿ ಉನ್ನತ ಶಿಕ್ಷಣವನ್ನು ಪಡ್ಕೊಳಕ್ಕಾಗದೇ ಇರೋದು ಒಂದು, ಆಮೇಲೆ ಅವ್ರಿಗೆ ಸಿಗದೆ ಇರುವಂತಹ ರಕ್ಷಣೆ ಅದು ಸರ್ಕಾರಿ ಶಾಲೆಗಳು ಮುಚ್ತಾ ಇರೋದು ಕೂಡ ಇನ್ನು ಮುಂದೆ ಅದು ದೊಡ್ಡ ಪರಿಣಾಮ. ಇವಾಗಾದ್ರೂ ನಾವು ಒಂದಿಷ್ಟು ಜನ ಹೆಣ್ಮಕ್ಳು ಸ್ವಲ್ಪ ಮಟ್ಟಿಗಾದ್ರೂ ಕರೀಲ್ತಾ ಇದ್ರು, ಇನ್ನು ಅದನ್ನು ಕೂಡ ನಮಗೆ ಆ ಮಟ್ಟವನ್ನು ಕೂಡ ಶಿಕ್ಷಣದ ಮಟ್ಟವನ್ನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹೆಣ್ಮಕ್ಳದ್ದು. ಇನ್ನೂ ಅದು ಒಂದು ಹೆಣ್ಮಕ್ಕಳ ಒಂದು ದುರಂತಕ್ಕೆ ಈಡಾಗುತ್ತೆ ಅಂತ ಹೇಳಿ. ಅಲ್ಲ, ಈ ಸಂದರ್ಭದೊಳಗೆ ಹೆಣ್ಮಕ್ಳಿಗೆ ಶಿಕ್ಷಣ ಸಿಗದೆ ಇರೋದಕ್ಕೆ ಇನ್ನೂ ಒಂದು ಕಾರಣ ಅಂದ್ರೆ ನಮ್ಮ ಬಾಲ್ಯ ವಿವಾಹ ಪದ್ಧತಿ. ನಾನೀಗ ಅದನ್ನೇ ಕೇಳ್ತಿದ್ದೆ ನಿಮಗೆ, ತುಂಬಾ ಶಾರ್ಟ್ ಆಗಿ ಹೇಳಿ ಅಂತೇಳಿ. ಬಾಲ್ಯ ವಿವಾಹ ಪದ್ಧತಿ ಕೂಡ ಇದೆ. ಇವಾಗ್ಲೂ ಕೂಡ ಎಷ್ಟೊಂದು ಸಾಮೂಹಿಕ ವಿವಾಹಗಳಲ್ಲಿ ಬಾಲ್ಯ ವಿವಾಹಗಳು ಆಗ್ತಾನೆ ಇದ್ದಾವೆ. ಆ ಹುಡುಗಿ ಇನ್ನೂ ಮೆಚ್ಯೂರ್ ಆಗಿರೋದಿಲ್ಲ, ಆಗ್ಲೇ ಅವಳಿಗೆ ಮದುವೆ ಆಗುತ್ತೆ. ಇನ್ನು ಬಹಳಷ್ಟು ಸ್ವಲ್ಪ ಹಿಂದಕ್ಕೆ ಹೋದ್ರೆ ತೊಟ್ಲಲ್ಲಿರೋ ಮಗುಗೆ ಮದುವೆ ಮಾಡಿದಂತ ಉದಾಹರಣೆಗಳಿದಾವೆ. ಈ ರಾಜಸ್ಥಾನ ಕೇಳ್ತಿದ್ವಿ, ಈಗಲೂ ಇದಾವೆ. ಬಾಲ್ಯ ವಿವಾಹ ಪದ್ಧತಿ ಇರೋದ್ರಿಂದ ಅವ್ರಿಗೆ ಹೈಯರ್ ಎಜುಕೇಶನ್ ಸಾಧ್ಯ ಆಗ್ತಿಲ್ಲ. ಇನ್ನು ಆನಂದಿಬಾಯಿ ಅಂತ ಹೆಣ್ಮಕ್ಳ ಥರ ಎಲ್ಲರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಮದುವೆ ಆದಮೇಲೂ ಓದಿದ್ರು, ಬಹಳ ಮುಂಚೆನೇ ಮದುವೆ ಆದರು, ಫಾರಿನ್ಗೆಲ್ಲ ಹೋಗಿ ಬಂದರು. ಅವೆಲ್ಲ ಈಗ ನಿರೀಕ್ಷೆ ಮಾಡಲಿಕ್ಕೆ ಅದು ಬಡತನದ ಬದುಕಿನಲ್ಲಿ ಸಾಧ್ಯ ಆಗ್ತಾ ಇಲ್ಲ. ನಾವು ಓದ್ತೀವಿ ಪೇಪರ್ನಲ್ಲಿ, ಆಟೋ ರಿಕ್ಷಾ ಓಡಿಸೋರ ಮಗಳು, ತರಕಾರಿ ಸೊಪ್ಪು ಮಾರೋರ ಮಕ್ಕಳು ಇವತ್ತೆಲ್ಲ IAS ಪಾಸ್ ಮಾಡಿದ್ರು ಅಂತ ಹೇಳ್ತಿದ್ದೀವಿ. ಆದರೆ ಎಷ್ಟು ಜನಕ್ಕೆ ಅಂತಹ ಇಚ್ಛಾಶಕ್ತಿ ಇರುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಹೆಣ್ಮಕ್ಳಿಗೆ ಇಚ್ಛಾಶಕ್ತಿ ಇದೆ ನಿಜ, ಆದರೆ ಅದಕ್ಕೊಂದು ಫಿನಾನ್ಷಿಯಲ್ ಸಪೋರ್ಟ್ ಬೇಕು, ತಂದೆ ತಾಯಿಯರ ಮಾರಲ್ ಸಪೋರ್ಟ್ ಬೇಕು ಅನ್ನೋದನ್ನು ಕೂಡ. ಮದುವೆ ಆದರೆ ಗಂಡನ ಸಪೋರ್ಟ್ ಕೂಡ ಬೇಕೇ ಬೇಕು. ಅಷ್ಟೆಲ್ಲ ಇದ್ದರೆ ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಹೆಣ್ಮಗಳು ಬರೇ ಮನೆಯಲ್ಲೇ ಇದ್ಕೊಂಡಿದ್ರೆ ಏನೂ ಉಪಯೋಗ ಆಗಲ್ಲ. ಗಂಡಸರು ಆವಾಗ ಒಂದು ಹಾಡು ಬರೀತಾರೆ, ಅಳು ಹೆಣ್ಣಿನ ಅಸ್ತ್ರ ಗಂಡಾಗಬೇಕು ಆಕೆಯ ಕರವಸ್ತ್ರ ಅಂತ ಹೇಳ್ತಾರೆ. ಕರವಸ್ತ್ರ ಆಗಿ ಗಂಡು ಯಾವ ಕಾಲದಲ್ಲೂ ಎಲ್ಲ ಸಂದರ್ಭದಲ್ಲೂ ಇರಲ್ಲ. ತನ್ನ ಕಣ್ಣೀರನ್ನು ಆಕೆ ತನ್ನ ಸೆರಗಿನಿಂದಲೇ ಒರೆಸ್ಕೊಳ್ಬೇಕಾದ ಅವಶ್ಯಕತೆ ಇದ್ದೇ ಇರುತ್ತೆ ಅಂದಾಗ ಶಿಕ್ಷಣ ಅದಕ್ಕೆ ಸಹಾಯ ಮಾಡುತ್ತೆ. ಶಿಕ್ಷಣ ಬೇಕು. ಇಬ್ಬರು ಒಂದೇ ಪ್ರಶ್ನೆ, ಒಂದೇ 2-3 ಸೆಕೆಂಡಲ್ಲಿ ಆನ್ಸರ್ ಕೊಡಿ, ಯಾಕೆ ಗೊತ್ತಾ ಟೈಮ್ ಆಗಿರೋದ್ರಿಂದ. ಇವತ್ತಿನ ಯುವ ಪೀಳಿಗೆಗೆ ನೀವು ಈ ಥರದ ಸಮಸ್ಯೆಗಳನ್ನು ಯಾವ ರೀತಿ ನೋಡಬೇಕು, ಅದನ್ನು ಮೀರಿ ನಿಂತು ನಾವನ್ನ ಯಾವ ರೀತಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ನೀವು ಇಬ್ಬರು ಒಂದು ಅರ್ಧ ನಿಮಿಷದಲ್ಲಿ ಹೇಳಿ.
ಇಲ್ಲಿ ತುಂಬ ಜಾಗೃತಿಯನ್ನ ಮೂಡಿಸ್ಬೇಕಾಗುತ್ತೆ. ಯಾಕೆಂದರೆ ಇವತ್ತು ಸರ್ಕಾರಗಳು ಅಶ್ಲೀಲ ಸಿನಿಮಾ ಸಾಹಿತ್ಯ, ಆಮೇಲೆ ಮದ್ಯ ಮಾದಕ ವಸ್ತುಗಳಲ್ಲಿ ಆ ಮಕ್ಕಳನ್ನ, ಯುವ ಜನರನ್ನ ಒಂದು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಸೊ ಇವಾಗ ಯಾವಾಗ ನಾವು ಆ ಒಂದು ಯುವ ಜನತೆಗೆ ನಾವು ಈ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಸಮಾಜದಲ್ಲಿರುವ ಸಮಸ್ಯೆಗಳ ಜವಾಬ್ದಾರಿ ಅಥವಾ ಒಂದು ಅರಿವನ್ನು ಮೂಡಿಸ್ತೀವಿ, ಅವಾಗ ಅವರು ಬದಲಾಗ್ತಾರೆ. ಇವತ್ತಿನ ಪೀಳಿಗೆ ಅಂದ್ರೇ ನೆನಪಾಗೋದೆ ಜೆನ್ಜಿ ಪೀಳಿಗೆ. 3 ಹೊತ್ತು ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿರೋ ಮಕ್ಕಳಿಗೆ ನಾವು ಏನು ತಿದ್ದುತ್ತೀವಿ ಅಂತಂದ್ರೂ ಕಷ್ಟ ಆಗ್ತಿದೆ. ಆ ಮೊಬೈಲ್ನಲ್ಲಿ ಬರೋವಂಥ ಕೆಲವು ರೀಲ್ಸ್ನ ನೋಡಿದರೆ ತುಂಬ ಬೇಸರ ಆಗುತ್ತೆ. ನಮ್ಮ ಮಕ್ಕಳು ಇವತ್ತು ಯಾವ ಮಟ್ಟಕ್ಕೆ ಇಳಿತಿದ್ದಾರೆ ಅಂತ. ಆದ್ದರಿಂದ ಮೊದಲಿಗೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಜಾಗರೂಕರಾಗಿ ಆ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಹಾಗಂದ್ರೆ ಗಂಡಸಿನ ಪಾತ್ರ ಇಲ್ವಾ? ಇದೆ, ಆದರೆ ಹೆಣ್ಮಕ್ಳ ಪಾತ್ರ ಅದಕ್ಕಿಂತ ಜಾಸ್ತಿ ಇದೆ. ಅದನ್ನು ನೆನ್ಪಿಟ್ಕೊಂಡು ನಮ್ಮ ಹೆಣ್ಮಕ್ಳು ಫಸ್ಟ್ ಕಡಿಮೆ ಟಿ ವಿ ನೋಡೋದು ಕಡಿಮೆ ಮಾಡ್ಕೊಂಡು ಮಕ್ಕಳ ಕಡೆ ಗಮನ ಕೊಟ್ಟರೆ, ಅವರ ಏನು ಮಾಡಿದರು ಬೆಳಗಿಂದ ಸಂಜೆವರೆಗೆ, ಅವರ ಪಾಠ ಪ್ರವಚನಗಳ ಬಗ್ಗೆ ಎಲ್ಲ ಗಮನ ಕೊಡೋದ್ರಿಂದ, ಒಳ್ಳೆಯದನ್ನು ಹೇಳಿಕೊಟ್ರೆ ನಮ್ಮ ಪೀಳಿಗೆಯನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂದರ್ಶನದ ಅತಿಥಿಗಳು ತುಂಬ ವಿಸ್ತೃತವಾಗಿ ಮಹಿಳೆಯರ ಹಕ್ಕುಗಳು, ಸಮಸ್ಯೆಗಳನ್ನು ಒಂದಷ್ಟು ತಮ್ಮದೇ ಅನುಭವದ ಮೂಲಕ ವಿವರಿಸಿದರು. ಇವತ್ತು ನನಗೆ ಮಹಿಳಾ ದಿನಾಚರಣೆಯ ಸಾರ್ಥಕತೆ ಯಾವಾಗ ಆಗುತ್ತೆ ಅಂತ ಅನಿಸಿದರೆ, ಇವತ್ತು ಸಮಾಜದಲ್ಲಿರುವಂಥ ಮೌಢ್ಯತೆಗಳು, ಮಹಿಳೆಯರಿಗೆ ಶಿಕ್ಷಣ ಸಿಗದೇ ಇರುವಂಥದ್ದು, ಬಾಲ್ಯ ವಿವಾಹಗಳು, ಈ ಥರದವೆಲ್ಲವುಗಳು ಕೂಡ ನಿಂತಾಗ ನಾವು ಏನಾದರೂ ಒಂದಷ್ಟು ಹಕ್ಕುಗಳನ್ನ ಪಡ್ಕೊಂಡು ನಾವು ಈ ಸಮಾಜದಲ್ಲಿ ಪುರುಷರಷ್ಟೇ ಸಮಾನರು ಅನ್ನುವಂಥ ಒಂದು ದೃಢ ನಿರ್ಧಾರ ಯಾವಾಗ ಮಾಡ್ತೀವೋ ಆವಾಗಲೇ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಸಾರ್ಥಕತೆ ಸಿಗ್ತದೆ.